ಗೋಲ್ಡ್ ಜಗತ್ತದ ನಂಬರ್ ಒನ್ ಲಾರ್ಜೆಸ್ಟ್ ಅಸೆಟ್ ಆಗೈತಿ ಮತ್ತ ಜಗತ್ತದ ಟಾಪ್ 5 ಅಸೆಟ್ನಾಗ ಸಿಲ್ವರ್ದನು ಹೆಸರೈತಿ. ಕಾಪರ್ನು ಸಹ ಆಲ್ ಟೈಮ್ ಹೈ ಕಡೆ ಟ್ರೇಡ್ ಮಾಡತೈತಿ. ಎಲ್ಲಾ ಕಮೋಡಿಟಿಗಳ ಪ್ರೈಸ್ ಭಾಳ ಒಮ್ಮೆ ಇರತಾವ್ರಿ. ಏರಾಕ ಪ್ರಮುಖ ಕಾರಣಗಳಿದಾವ. ಅದ್ರ ಒಂದನೇ ಕಾರಣ ಡಿ-ಡಾಲರೈಸೇಷನ್. ಜಗತ್ತದ ಎಲ್ಲಾ ದೇಶಗಳು ಅವ್ರವ್ರ ಬಿಸ್ನೆಸ್ ನಾಗ ಅವರು ಕರೆನ್ಸಿಗಳನ್ನ ಬಳಸತಾರ ಅಥವಾ ಗೋಲ್ಡ್ ಅನ್ನ ಬಳಸತಾರ. ಡಾಲರ್ದ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡತಾರ. ಅದ ಕಾರಣನು ಈ ತರ ಕಮೋಡಿಟಿದು ಪ್ರೈಸ್ ಇರತಾವಂತ ಅನ್ಬೋದ. ಎರಡನೇ ರೀಸನ್ ಏನಂತಂದ್ರೆ ಇಂಡಸ್ಟ್ರಿಯಲ್ ಡಿಮಾಂಡ್. ಕಮೋಡಿಟಿದು ಪ್ರೈಸ್ ಈ ತರ ಇರಾಕ ಮೇನ್ ಅಂತಂದ್ರ ಹೈಪ ಕಾರಣ ಇಲ್ಲ, ಡಿಮಾಂಡ್ ಅನ್ನು ಭಾಳ ಐತಿ ಅತ್ರಾಗ್ರೆ ಇಂಡಸ್ಟ್ರಿನಾಗ. ಅತ್ರ ಮೇನ್ ಅಂತಂದ್ರೆ ಏನ್ ಈಗ ಜಗತ್ನಾಗ AI ನಡ್ದೈತಿ, ಸೋಲಾರ್ ನಡ್ದೈತಿ, ಇವಿ ಕಾರ್ಗಳು ನಡ್ದಾವ. ಅತ್ರಾಗೆಲ್ಲ ಸಿಲ್ವರ್ದ ಕಾಪರ್ದ ಡಿಮಾಂಡ್ ಭಾಳ ಹೆವಿ ಐತಿ. ಆ ಒಂದ್ ಕಾರಣದಿಂದನು ಈ ತರ ಕಮೋಡಿಟಿದು ಪ್ರೈಸ್ ಇರತಾವಂತ ಅನ್ಬೋದ. ಮೂರನೇ ರೀಸನ್ ಸಪ್ಲೈ ಕಡಿಮೆ ಐತಿ. ಜಗತ್ನಾಗ ಏನ್ ಮೈನ್ಗಳು ಇದಾವ, ಭಾಳ ಹಳೆ ಕಾಲದ ಮೈನ್ ಇದಾವ. ಹೊಸ ಮೈನ್ಗ ಗೌರ್ಮೆಂಟ್ ಪರ್ಮಿಷನ್ ಗಳ ಕೊಡವಾತ. ಮತ್ತ ಡಿಮಾಂಡ್ ಹೆವಿ ಐತಿ. ಆದ ಕಾರಣನು ಈ ತರ ಕಮೋಡಿಟಿದು ಪ್ರೈಸ್ ಇರತಾವಂತ ಅನ್ಬೋದ. ಮತ್ತ ಲಾಸ್ಟ್ ರೀಸನ್ ಏನಂತಂದ್ರ ಸೆಂಟ್ರಲ್ ಬ್ಯಾಂಕ್ಗಳ. ಜಗತ್ತದ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಗಳು ಅವ್ರದ ಡಾಲರ್ ರಿಸರ್ವ್ ಅನ್ನ ಕಡಿಮೆ ಮಾಡಿ ಗೋಲ್ಡ್ ರಿಸರ್ವ್ ಅನ್ನ ಹೆಚ್ಚ ಮಾಡತ್ತವ. ಅತ್ರಾಗ್ರೆ ಮೇನ್ ಜಗತ್ನಾಗ ಏನ್ ಎಲ್ಲಾಕಿಂತ ಹೆಚ್ಚು ಪಾಪ್ಯುಲೇಷನ್ ಐತಿ ಚೀನಾ ಮತ್ತ ಭಾರತ. ಅಂತ ದೇಶಗಳದ ರಿಸರ್ವ್ ಬ್ಯಾಂಕ್ ಗಳನ್ನು ಗೋಲ್ಡ್ ರಿಸರ್ವ್ ಅನ್ನ ಬಹಳ ಹೆವಿ ಆಗಿ ಏರ್ಸತಾರ. ಆ ಒಂದ್ ಡಿಮಾಂಡ್ ದಿಂದನು, ಆ ಒಂದ್ ಹೆವಿ ಡಿಮಾಂಡ್ ದಿಂದನು ಈ ತರ ಕಮೋಡಿಟಿದು ಪ್ರೈಸ್ ಇರತ್ತವಂತ ನಾವ್ ಅನ್ಬೋದ. ಅದ ಕಾರಣ ಕಮೋಡಿಟಿದು ಪ್ರೈಸ್ ಗಳು ಈ ತರ ಇರಾಕ ಹೈಪನ ಕಾರಣ ಇಲ್ಲ, ಡಿಮಾಂಡ್ ಐತಂತ ನಾವ್ ಅನ್ಬೋದ.